ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ವಿಷಪೂರಕ ಗೊಬ್ಬರ ಬಳಕೆಯಿಂದ ಕಬ್ಬು ಇಳುವರಿ ಕುಂಠಿತ. ಡಾಕ್ಟರ್ ಮಾನೆ. ದೇಶದ ಯಾವುದೇ ಮೂಲೆಯ ಜಮೀನುಗಳಲ್ಲಿ 1 ಎಕರೆ ಬಳಕೆ ಮಾಡುವ ಮೂಲಕ ಕಬ್ಬು ಕೃಷಿಯಲ್ಲಿ ಉತ್ತಮ ಇಳುವರಿ ಪಡೆದುಕೊಳ್ಳಬಹುದು ಎಂದು ಸಾಂಗ್ಲಿ ಮೂಲದ ಕಬ್ಬು ಕೃಷಿಯ ಸಾಧಕ ಡಾಕ್ಟರ್ ಸಂಜೀವ್ ಮಾನೆ ಹೇಳಿದರು. ಇಲ್ಲಿಗೆ ಸಮೀಪದ ಖಾನಾಪುರ ಅಯ್ಯನಗುಡಿ ಗ್ರಾಮದಲ್ಲಿ ಪೃಥ್ವಿರಾಜ್ ನಾಡಗೌಡ ನೇತೃತ್ವದಲ್ಲಿ ಅಯ್ಯನಗುಡಿ ಉತ್ಸವದ ನಿಮಿತ್ತ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಉತ್ತಮ ಇಳುವರಿ ಪಡೆಯುವ ವಿಧಾನ ಕುರಿತು ಹಮ್ಮಿಕೊಂಡಿದ್ದ ಗಂಗಾಧರೇಶ್ವರ ಕೃಷಿ ವಿಜ್ಞಾನ ಸಮಾವೇಶದ ಅವರು ಮಾತನಾಡಿ, ಈ ಭಾಗದ ರೈತರು ಕೇವಲ ರಾಸಾಯನಿಕ ಗೊಬ್ಬರಕ್ಕೆ ಮೊರೆ ಹೋಗಿದ್ದಾರೆ. ಈ ಪದ್ಧತಿಯಿಂದ ಕಬ್ಬು ಇಳುವರಿಗೆ ಬರಲು ಸಾಧ್ಯವೇ ಇಲ್ಲ. ಸಾವಯವ ಗೊಬ್ಬರ ಮತ್ತು ಜಮೀನಲ್ಲೇ ತಯಾರಿಸಿದ ಗೊಬ್ಬರ ಬಳಸಿ ಪ್ರತಿ ಎಕರೆಗೆ 160ರಿಂದ 170 ಟನ್ ಕಬ್ಬು ಬೆಳೆಯಬಹುದು ಎಂದರು. 1 ಎಕರೆಗೆ ಕೃಷಿಯಿಂದ ರೈತರಿಗೆ ಕಡಿಮೆ ಖರ್ಚು, ಹೆಚ್ಚಿನ ಲಾಭ. ವಿಜ್ಞಾನಿಗಳು ನೀಡುವ ಸಲಹೆಗಳು ಮುಖ್ಯ. ಕಳೆದ 25 ವರ್ಷಗಳಿಂದಲೂ ನಾನು ಪ್ರತಿ ಎಕರೆಗೆ 100 ಟನ್ ಬೆಳೆಯುತ್ತಲೇ ಅದೇ ಸಾವಯವ ಮುಂದುವರಿಸಿಕೊಂಡು 2007ರಲ್ಲಿ 125 ಟನ್, 2010ರಲ್ಲಿ 150 ಟನ್ ಬೆಳೆದು ಸದ್ಯ 200ವರೆಗೆ ಇಳುವರಿ ಪಡೆಯುತ್ತಿದ್ದೇನೆ ಎಂದರು. ಹವಾಮಾನ ಬದಲಾವಣೆ, ಮಣ್ಣಿನ ತೇವಾಂಶ, ರಸಗೊಬ್ಬರ, ಕೀಟನಾಶಕ ಬಳಕೆ ಕುರಿತು ಎಕರೆ 1 ಮಾಹಿತಿ ನೀಡಿದರೆ ಕಬ್ಬು ಬೆಳೆಯುವ ಯಾವ ಗೊಬ್ಬರ ಬೆಳೆಸಬೇಕು, ಎಷ್ಟು ಸಾವಯವ ಗೊಬ್ಬರ ಬೇಕು, ವಾತಾವರಣ, ಗಾಳಿಯ ವೇಗ, ಸೂರ್ಯನ ಬೆಳಕು, ಎಷ್ಟು ನೀರು ಬೇಕು, ಕಬ್ಬು ನಾಟಿಯ ವಿಧಾನ, ಎಷ್ಟು ಅಡಿಯಿಂದ ಅಂತರ ಇರಬೇಕು ಎಂಬುದು ಕುರಿತು ನಮ್ಮನ್ನು ಸಂಪರ್ಕಿಸಿ ಎಂದರು. ಇಂಡಿ ಕೃಷಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಶಿವಶಂಕರ ಮೂರ್ತಿ ಮಾತನಾಡಿ, ನಮ್ಮ ವಿಜ್ಞಾನ ಕೇಂದ್ರಕ್ಕೆ ನಿರಂತರ ಸಂಪರ್ಕದಲ್ಲಿರುವರು ಎಲ್ಲ ರೈತರಿಗೂ ಉತ್ತಮ ಅಂಶಗಳನ್ನು ನೀಡುತ್ತೇವೆ. ನಾವು ಹೇಳುವ ಮಾಹಿತಿ ಪಾಲಿಸಬೇಕು. ಅಂದಾಗ ಮಾತ್ರ 200 ಟನ್ ವರೆಗೆ ಇಳುವರಿ ನಿಮ್ಮ ಬದುಕನ್ನೇ ಬದಲಾಯಿಸುತ್ತದೆ ಎಂದರು. ಪ್ರಗತಿಪರ ರೈತರಾದ ಪೃಥ್ವಿರಾಜ್ ನಾಡಗೌಡ ಮಾತನಾಡಿ, ನಮ್ಮ ಭಾಗದ ರೈತರು ಪ್ರತಿ ಎಕರೆಗೆ 60ರಿಂದ 70 ಟನ್ ಸಿಕ್ಕರೆ ಸಾಕು, ಅಂದರೆ ಶ್ರೇಷ್ಠ ಎನ್ನುತ್ತಾರೆ. ರಾಸಾಯನಿಕ ಗೊಬ್ಬರದಿಂದಲೇ ಜಮೀನು ವಿಷಪೂರಕವಾಗುತ್ತದೆ. ನಾವು ಕುಟುಂಬ ಯೋಜನೆ ಹೇಗೆ ಹಾಕಿಕೊಳ್ಳುವ ಹಾಗೆ ಕಬ್ಬು ಇಳುವರಿಗೆ ಪಡೆಯಲು ಉತ್ತಮ ಯೋಜನೆ ಅವಶ್ಯ ಎಂದರು. ಈ ವೇಳೆ ಬಾಲಾಜಿ ಸಕ್ಕರೆ ಕಾರ್ಖಾನೆ ಡಿಜಿಎಂ ಗಿರೀಶ್ ಪಾಟೀಲ್ ಹಾಗೂ ನಿರ್ದೇಶಕರಾದ ರಾಹುಲ್ ಪಾಟೀಲ್ ಇದ್ದರು. ಹಾಗೂ ಯಮನಪ್ಪ ಜಗ್ಲರ್ ಹಾಗೂ ಬಾಬು ಕ್ಷತ್ರಿ ಇದ್ದರು. ಮತ್ತೆ ಬೋದಿಗೆ ಹಾಕೋ ಟೈಮ್ದಾಗ ಮೊನ್ನೆ ನಾವು ಹಾಸ್ತೀವಲ್ಲ, ಆ ಟೈಮ್ದಾಗ ಮತ್ತೆ 20 ಗೊಬ್ಬರ ಅದು ಒಂದು ಚಲೋ ಪರ್ಯಾಯ ಐತಿ. ಅಂದ್ರೆ ತಿಪ್ಪಿ ಗೊಬ್ಬರ ನಂಬರ್ 1, ಇಲ್ಲಾದ್ರ ಕೋಳಿ ಗೊಬ್ಬರ ಹಾಕ್ರಿ, ವರ್ಮಿ ಕಂಪೋಸ್ಟ್ ಹಾಕ್ರಿ, ಅಥವಾ ಹಸರು ಎಲೆ ತಪ್ಪಲದ ಮಾಡ್ರಿ, ಅಥವಾ ನೀವು ಫ್ಯಾಕ್ಟ್ರಿದ ಬ್ಯಾಗ್ ಯೂಸ್ ಮಾಡ್ರಿ. ಮತ್ತೊಂದು ಅವ್ರು ಹೇಳಿದ್ರು ಅಂದ್ರೆ ಹಿಂಡಿ ಹಾಕ್ತಿರಲ್ಲ ನೀವು, ಬೇವಿನ ಹಿಂಡಿ, ಕರಂಜಿ ಹಿಂಡಿ, 2-3 ಹಿಂಡಿ ಇರ್ತಾವ. ನಾವು ಕಡು ಹಸ್ತೇ ಬಗತ್ತೆಲ್ಲ ಕಾಯಿ ಮದ್ದ ತಿನ್ನಕ್ ಬರಂಗಿಲ್ಲ. ಅದು ಮಗಳು ಅದು ಯಾರು ತಿನ್ನಕ್ ಬರಂಗಿಲ್ಲ ಅಂತ ಇರ್ತಿದ್ರು. ಕೈ ಇರ್ತೈತಿ ಬರೋಬರಲ್ಲ ಅಂತ ಒಂದು 3 ಇರ್ತಾವ. ಅವು ಬೇಕಾದ್ರೆ ನೀವು 500 ಟನ್, 500 ಕಿಲೋ, 600 ಕಿಲೋ, 700 ಕಿಲೋ ಹಾಕಿದ್ರೆ ಬಹಳ ಚಲೋ. ಅದರಲ್ಲೇನೆ ಸುದ್ದ ಭೂಮಿ ಬಹಳ ಚಂದ ಹಂಗ ತಯಾರಾಗ್ತೈತಿ. ಅವ್ರು ಅದೇ ಹಾಕಿ ಶುರು ಮಾಡಿದ್ರು. ನಂತರ ಇದು 5ದಾಗ ಯಾವ್ದ್ರ 1-2 ನೀವು ಭೂಮಿದಾಗ ಹಾಕ್ರಿ, ಭೂಮಿ ಚಂದ ಅಂತ ತಯಾರಾಗ್ಲಿ. ಅದರ ನಂತರ ನೀವು ಕಬ್ಬು ಹೆಂಗ ಹಚ್ಚೋದ ಆ ಥರದ ವಿಚಾರ ಮಾಡ್ರಿ. ಅದರ ನಂತರ 2ನೇ ಪಾಯಿಂಟ್ ಮ್ಯಾಗ ಬರ್ತೀನಿ, ಕಬ್ಬು ಹೆಂಗ ಹಚ್ಚೋದ. ಇಲ್ಲಿ ಸಾಲ ಎಷ್ಟು ಫೂಟನ್ ಬಿಡ್ತಾರೋ ಎಲ್ಲರೂ 3.5-4 ಫೂಟ. ಈ ಕಡೆ ಪವರ್ ಟಿಲ್ಲರ್ ಇದಾವ, ಬೋದಿಗೆ ಹಾಕಾಕ ಏನು ಎತ್ಕೊಳ್ಳೇನ ಹಚ್ತೀರಿ, ಪವರ್ ಡಾಲರ್ ಇದಾವ. ನಂದು ಶುರುವಾತಿಗೆ 2.5 ಫೂಟಿಂದ ಸಾಲಿದ್ದು. 20 ವರ್ಷದಿಂದ ಇದು ಎಲ್ಲ ತಜ್ಞ ಮಂಡಿ ಹೇಳಕತ್ರು. ಅದರ ನಂತರ 3 ಫೂಟಿನ ಸಾಲು ಹೊಂಟಿತ್ತು. ಅದರ ನಂತರ 3.25 ಫೂಟಿಂದ ಸಾಲು ತೆಗೆದೆವು. ಅದರ ನಂತರ ಡೈರೆಕ್ಟ್ 4 ಫೂಟ್ ಮ್ಯಾಗ ಹೋದೆವು. 4 ಫೂಟ್ ಶುರು ಅದು. ಆ ಕಾರಣದಿಂದ ನಾವು 4.5 ಫೂಟ್ದಾಗ ಬಂದು ನಂತರ 5 ಫೂಟ್ ಆಯ್ತು. ಈಗ ನಮ್ಮ ಕಡೆ 4.5 ಫೂಟ, 5 ಫೂಟ ಮತ್ತು 6 ಫೂಟ ಹಿಂಗೆ 3 ಇತರಾಗ ಸಾಲ್ ನಾವು ಬಿಡ್ತೇವೆ. ಅದರಾಗಿಂದ ಅವರೇಜ್ ಭಾಳ ಚಂದ ಬರಕ್ಕೆ ಶುರು ಆಗಿದೆ. ಖರೆ ಇತರ ಹಿಂದೆ ಸೈನ್ಸ್ ಏನೈತಿ ಅದು ಜರನ ಹೇಳ್ತೇವೆ. ನಾವು ಖತ ಕೊಟ್ಟಿದ್ದೀವಿ, ಜೀವನ ಹತ್ರ ಮ್ಯಾಗ ಕೆಲಸ ಮಾಡಿದೆವು, ಖತ ತಯಾರಾಯಿತು. ಕಬ್ಬಿಗೆ ಖತ ತಿನ್ನಕ್ಕೆ ಸಿಕ್ಕಿತ್ತು. ಕಬ್ಬಿಗೆ ತಿನ್ನಕ್ಕೆ ಕಬ್ಬು ಅದ
ಖತ ಎಲ್ಲ ತಗೊಳ್ದೈತಿ, ಗೊಬ್ಬರ ಹಾಕ್ತಿರಲ್ಲ ನೀವು, ಗೊಬ್ಬರ ತಿಂದೈತಿ. ಅದು ಗೊಬ್ಬರ ಯಾವಾಗ ಒಳಗೆ ಬರ್ತಿತ್ತು ಕಬ್ಬದಾಗ, ಅದ್ರಾಗಿಂದ ವಿಭಾಗಣೆ ಆಗಿ ಪ್ರತಿಯೊಂದು ಹಸರು ತಪ್ಪಲ್ದಾಗ ಇದ್ದ ಕಬ್ಬು ಹೋಗ್ತೈತಿ, ಖತ ಹೋಗ್ತೈತಿ. ಪ್ರತಿಯೊಂದು ಹಸರು ತಪ್ಪಲ್ದಾಗ ಖತ ಹೋಗ್ತೈತಿ. ಅದರಲ್ಲಿನೂ ಕಬ್ಬದ ಬೆಳವಣಿಗೆ ಆಗಂಗಿಲ್ಲ. ಆ ಹಸರು ತಪ್ಪಲ್ದಾಗ ಹವಾದಾಗಿಂದ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ವಾಯು ಜಕ್ಕೋತೈತಿ. ತೆಳಕಿಂದ ಬಂದಿದ್ದ ಎಲ್ಲ ಖತ ಗೊಬ್ಬರ ಮತ್ತು CO2 ಇತರದ ಮಿಶ್ರಣ ಆಗ್ತೈತಿ. ಅದ್ರಾಗ ಸ್ವಲ್ಪ ಆಕ್ಸಿಜನ್ ಹೈಡ್ರೋಜನ್ ಕೂಡಿಸ್ತೈತಿ. ಆ ಪ್ರತಿಯೊಂದು ಹಸರು ಎಲಿದಾಗ ಇದೆಲ್ಲ ಮಿಶ್ರಣ ತಯಾರಾಗಿರ್ತೈತಿ. ಅದ್ರ ಮ್ಯಾಗ ಸುಧಾ ಕಬ್ಬ ಇದು ಆಗಂಗಿಲ್ಲ, ಗುರು ಆಗಂಗಿಲ್ಲ. ಯಾವಾಗ ಎಲಿ ಮ್ಯಾಗಿಂದ ಸನ್ಲೈಟ್ ಬೀಳ್ತೈತಿ, ಸೂರ್ಯ ಕಿರಣ ಅದ್ರ ಮ್ಯಾಗ ಬೀಳ್ತಾವು, ಪ್ರಕಾಶ ಬೀಳ್ತೈತಿ. ಅವಾಗ ಅದರದ ಪ್ರಕ್ರಿಯೆ ಆಗಿ ಗ್ಲೂಕೋಸ್ ಸುಕ್ರೋಸ್ದಾಗ ಅದರದ ರೂಪಾಂತರಿ ಆಗ್ತೈತಿ. ಆದ ಹಿಂದೆ ಬಂದು ತುದಿ ಹಿಡಿದ ತೆಳಿಕ್ ಬೇರ್ ತಕಾದ ಕಳಿಸ್ತೈತಿ. ಅದ್ರ ಮ್ಯಾಗ ಕಬ್ಬಿಂದ ಬೆಳವಣಿಗೆ ಆಗಕ್ಕೆ ಶುರು ಆಗ್ತೈತಿ. ಇತರದಾಗ ನೀವು ಎಷ್ಟು ಖತ ಹಾಕ್ರಿ, ಗೊಬ್ಬರ ಹಾಕ್ರಿ, ಎಷ್ಟು ಅದಕ್ಕೆ ತಿನ್ನೋದು ಸಿಗ್ಲಿ, ಪ್ರತಿಯೊಂದು ಎಲಿ ಮ್ಯಾಗ ಸೂರ್ಯ ಕಿರಣ ಬೀಳಾಕಬೇಕು, ಪ್ರಕಾಶ ಬೀಳಾಕಬೇಕು. ಅಂದ್ರನ ಆ ಥರದ ಮುಂದಿನ ಕ್ರಿಯಾ ಚಾಲು ಆಗ್ತೈತಿ. 2.5 ಫೀಟ್ 3 ಫುಟ್ದಾಗ ಎಲಿ ಇರ್ತಾವ 4 ಫೂಟ್. ಈ ಎಲ್ಲ ಒಂದ್ರ ಮ್ಯಾಗ ಒಂದು ಹಿಂಗೆ ಎಲಿ ಬರ್ತಾವ. ಮ್ಯಾಗ ಎಲ್ಲಕ್ಕೂ ಸನ್ಲೈಟ್ ಭಾಳ ಚಂದ ಸಿಗ್ತೈತಿ, ಪ್ರಕಾಶ ಭಾಳ ಚಂದ ಸಿಗ್ತೈತಿ. ತೆಳಿಗ್ ಹೆಂಗೆ ಹೋಗ್ತೈತಿ ಎಲಿ, ಅದಕ್ಕೆ ಕಡಿಮೆ ಸಿಕ್ಕೋದು ಹೋಗ್ತೈತಿ. ಯಾ ಕಬ್ಬಿಂದ ಎಲಿಗೆ ಪ್ರಕಾಶ ಸಿಗ್ಲಿಲ್ಲ, ಅದ್ರಾಗ ಅನ್ನ ತಯಾರಾಗೋದು ಕ್ರಿಯಾ ಬಹಳ ಕಡಿಮೆ ಆಗ್ತೈತಿ. ಅದು ಸಣ್ಣದು ಉಳಿತೈತಿ ಕಬ್ಬ. ಮತ್ತು ಯಾವ್ದಾಗ ಸನ್ಲೈಟ್ ಹೆಚ್ಚು ಸಿಕ್ತೈತಿ, ಪ್ರಕಾಶ ಹೆಚ್ಚು ಸಿಕ್ತಿತ್ತು, ಅದು ಮತ್ತೆ ಜೋರ್ಲಿ ಉಪ್ರ ಹೋಗ್ತೈತಿ. ಅದರದ ನೆರಳು ಮತ್ತೆ ಇದು ಸಣ್ಣ ಕಬ್ಬ ಮ್ಯಾಗ ಬೀಳ್ತೈತಿ. ಒಂದು ವೇಳೆ ಹಿಂಗೆ ಬರ್ತೈತಿ 7-8 ತಿಂಗಳ ನಂತರ ಆ ಸಣ್ಣದೇನು ಕಬ್ಬು ಇರ್ತೈತಿ, ಅದಕ್ಕೆ ಪ್ರಕಾಶ ಸಿಗ್ಲಿಲ್ಲ. ಈ ಕಾರಣದಿಂದ ಫೋಟೋಸಿಂಥೆಸಿಸ್ ಆಗಂಗಿಲ್ಲ. ಏನಾಗ್ತದೆ ಕನ್ನಡದಾಗ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆತ ಅದು ಆಗಂಗಿಲ್ಲ. ಆ ಕಾರಣದಿಂದ ಅದಕ್ಕೆ ತಿನ್ನಕ ಸಿಗಂಗಿಲ್ಲ ಅಂತ ಅದಕ್ಕೆ ಉಪವಾಸ ಸತ್ತು ಹೋಗ್ತೈತಿ. ಅದ ಹಿಂಗೆ ಎಲ್ಲ ಸಣ್ಣ ಮರಿ ಸತ್ತು ಹೋಗುತ್ತಾವು. ಈತ ಪ್ರತಿಯೊಂದ ಕಬ್ಬಿಗೆ ಎಲಿ ಅಂತ ಆಗ್ತಾವ. ಅದ್ರ ಮ್ಯಾಗ ಪ್ರಕಾಶ ಬೆಳಕಬೇಕು, ಸನ್ಲೈಟ್ ಬೆಳಕಬೇಕು. 2.5 ಫೂಟ್ 2.5 ಫೂಟ 3 ಫೂಟ್ದಾಗ ಇದು ಬೆಳಂಗಿಲ್ಲ. ಎಲ್ಲ ತಪ್ಪಲ ಒಂದ್ರ ಮ್ಯಾಗ ಒಂದು ಬಂದಿರ್ತಾವ, ಎಲ್ಲಿ ಒಂದರ ಮ್ಯಾಗ ಒಂದು ಬರ್ತಾವ. ಅಗಲ್ಕ ನಾವು ಎಷ್ಟು ಹೆಚ್ಚು ಮಾಡ್ತೀವಿ ಅಷ್ಟು ಬರೋಬರಿ ಆಗ್ತದೆ. ಎಲ್ಲಿ ಎಲ್ಲ ಸನ್ಲೈಟ್ದಾಗ ಬರ್ತಾವು ಮತ್ತು ಪ್ರಕಾಶ ಸಂಶ್ಲೇಷಣ ಕ್ರಿಯೆ ಆಗಿ ಕಬ್ಬ ದಪ್ಪ ಆಗ್ತೈತಿ, ಗಣಕಿ ಎಲ್ಲ ಉದ್ದ ಆಗ್ತಾವು. ಅದ್ರಾಗ ಟನೇಜ್ ಭಾಳ ಚಂದ ಸಿಗ್ತೈತಿ. ಅದರ ಸಲುವಾಗಿ ಅಗಲ್ಕ ಸಾಲ ಇಡಾಕಬೇಕು. 4.5 ಸಾಲದಾಗ ಮಡ್ಡಿ ಅಡವಿ ಇತ್ತಂದ್ರೆ 4.5 ಸಾಲ, ಕರಿ ಅಡವಿ ಇದ್ರೆ 5 ಫೂಟಿನ ಸಾಲ ತೆಗೀರಿ. ಅದ್ರಾಗ ಪವರ್ ಟಿಲ್ಲರ್ಲೆ ಬೋದಿಗೆ ಹಾಕಕ್ ಬರ್ತೈತಿ, ಮಣ್ಣು ಬಹಳಷ್ಟು ಚಂದ ಹಾಕಕ್ ಬರ್ತೈತಿ. ಯಾರ ಕಡೆ 4 ಗಾಲಿಂದ ಸಣ್ಣ ಟ್ರ್ಯಾಕ್ಟರ್ ಇದಾವ, ಕುಬೋಟೋ ಇರ್ಲಿ, ಮಿತ್ಸುಬಿಶಿ ಇರ್ಲಿ, ಅದರ್ಲೆ ಜರ್ ಕರ್ತ ನಮಗ ಬೋದಿಗೆ ಹಾಕೋದಿತ್ತಂದ್ರೆ 6 ಫೂಟಿಂದ ಸಾಲ್ ತೆಗೀರಿ. 4.5 ಫೂಟದ ಸಾಲ್ ಇರ್ಲಿ, 5 ಫೂಟದ ಸಾರಿ ಇರ್ಲಿ, ಬೇಕಾದ್ರೆ 6 ಫೂಟದ ಸಾರಿ ಇರ್ಲಿ, ಬೇಕಾದ್ರೆ 10 ಫೂಟದ ಸಾಲ ಇರ್ಲಿ. ಎಷ್ಟು ಆದ್ರೆ ಅದ್ರಾಗ ಮರಿ ಬಂದ ಸತ್ತು ಹೋದ ನಂತರ ಫ್ಯಾಕ್ಟ್ರಿಗೆ ಹೋಗೋ ಕಬ್ಬದ ಸಂಖ್ಯೆ ಏನಿರ್ತೈತಿ ಅದ 35,000 ಹಿಡಿದ 45,000 ಇರ್ತಾವು. ಸರಾಸರಿ 40,000 ಕಬ್ಬ ಫ್ಯಾಕ್ಟ್ರಿಗೆ ಹೋಗ್ತಾವ. ಫ್ಯಾಕ್ಟ್ರಿಗೆ ಹೋಗ್ಲಿ ಅಥವಾ ನೀವು ಬೆಲ್ಲ ಮಾಡ್ರಿ, 40,000ಕ್ಕಿಂತ ಹೆಚ್ಚು ಕಬ್ಬ 1 ಎಕರೆದಾಗ ಶೇವಟ್ ತಕ ಜೀವಿತ ಉಳಿಯಂಗಿಲ್ಲ. ಖರೆ ಅಂದ್ರೆ 30, 32, 35,000, 40,000, 40,000ಕ್ಕಿಂತ ಕಡಿಮೆ ಕಬ್ಬ 1 ಎಕರೆದಾಗ ಉಳಿತಾವ. ಈಗ 40,000 ಕಬ್ಬು ಉಳಿತಾವು. ಪ್ರತಿಯೊಂದು ಕಬ್ಬಿಂದ ಎಲ್ಲಿಗೆ ಸೂರ್ಯ ಪ್ರಕಾಶ ಬೀಳಬೇಕು, ಸನ್ಲೈಟ್ ಮ್ಯಾಗಿಂದ ಬೀಳಬೇಕು. ಇತರ ಸಲುವಾಗಿ ನಮಗ 4.5 ಫೂಟ 5 ಫೂಟ 6 ಫೂಟಿಂದ ಸಾಲ ತೆಗೆಯೋದು ಮಹತ್ವ ಐತಿ. ಅದಕ್ಕಿಂತ ಹೆಚ್ಚು ತೆಗಿಬೇಡ್ರಿ, 4.5 ಫೂಟ್ಕಿಂತ ಕಡಿಮೆ ಶುದ್ಧ ಮಾಡಬೇಡ್ರಿ. ಅಂದ್ರೆ ಅವರೇಜ್ ಇಲ್ಲೇ ಚಂದ ಬರಾಕ ಲಗೇನ ಶುರು ಆಗ್ತೈತಿ. ಇದ್ರಾಗ ಪವರ್ ಟಿಲ್ಲರ್ ಚಂದ ನಡಿತೈತಿ. ಅದರಲ್ಲೇ ಒಳಗೆ ಬಂದದು ಮರಿ ಏನಿರ್ತಾವ ಚಂದ ಮರಿ ಅದು ಮುರಿಯಂಗಿಲ್ಲ. ಮತ್ತು ಅವರೇಜ್ ನಮಗೆ ಚಂದ ಸಿಗ್ತೈತಿ. ಈ ಪ್ರಕಾರ ನಮಗೆ ಗಣಕಿ ಹಸಬೇಕು, ಇದನ್ನ ಸಾಲ್ ತೆಗಿಬೇಕು. ಮತ್ತೊಂದಂದ್ರೆ ಜೂನ್ ಜುಲೈ ಆಗಸ್ಟ್ದಾಗ ಜರ್ಕರ್ತ ಪ್ಲಾಂಟೇಶನ್ ಮಾಡೋದಿತ್ತಂದ್ರೆ 1 ಕಣ್ಣಿಂದ ಗಣಕಿ ಹಸಬೇಕು.
ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದಾಗ ಗಣಕಿ ಕಬ್ಬು ಹಚ್ಚೋದಿತ್ತಂದ್ರೆ 2 ಕಣ್ಣಿಂದ ಗಣಕಿ ಮಾಡ ಹಚ್ಚಬೇಕು. ಮತ್ತೆ ಅತರ 2 ಗಣಕಿ ನಡುಕ ಅಂತರ 6 ಇಂಚ್ 8 ಇಂಚ್ ಇಡಬೇಕು. ಮತ್ತೆ ಜಾನ್ಯುವರಿ ಫೆಬ್ರವರಿದಾಗ ಸರ್ಕಾರತ ನಮಗೆ ಕಬ್ಬು ಹಚ್ಚೋದಿತ್ತಂದ್ರೆ 2 ಕಣ್ಣಿಂದ ಗಣಕಿ 4 ಇಂಚ್ ಒಟ್ಟು ಆ ಥರ ನಡುಕ ಅಂತರ ಇಡಬೇಕು. ಹೆಂಗೆ ಲೇಟ್ ಹಾಕೋದು ಹೋಗ್ತೈತಿ ಹಂಗೆ ಆ ಥರದ್ದು ಜರ್ಮಿನೇಷನ್ ಸ್ವಲ್ಪ ಕಡಿಮೆ ಆಗ್ತೈತಿ. ಜರ್ಮಿನೇಷನ್ ಚಂದ ತಗೋದಿತ್ತ ಅಂದ್ರೆ ಎಲ್ಲ ಗಣಕಿ 1 ಕಣ್ಣಿಂದ ಇರಲಿ 2 ಕಣ್ಣಿಂದ ಇರಲಿ ಗಣಕಿ ಪೈಲ ಔಷಧದಾಗ ಒಂದು 10-15 ಮಿನಿಟ್ ಮುನ್ಸಾಕಬೇಕು. ಅದ್ರಾಗ ಒಂದು ಪೆಸ್ಟಿಸೈಡ್ ಇರಬೇಕು, ಒಂದು ಫಂಜಿಸೈಡ್ ಇರಬೇಕು. ಕ್ಲೋರೋಪೈರಿಫಾಸ 1 ಲೀಟರ್ ನೀರು ಸಲುವಾಗಿ 2 ಮಿಲಿ, 22 1 ಲೀಟರ್ ನೀರು ಸಲುವಾಗಿ 2 ಗ್ರಾಮ್ ಹಿಂಗೆ ನೀರಿದಾಗ ಹಾಕಿ ಕಲಿಸಿ ತಯಾರು ಮಾಡ್ರಿ. ಅದ್ರಾಗ ಒಂದು 10-15 ಮಿನಿಟ್ ಜರ್ಕರ್ತ ನಾವು ಬೀಜ ಮುಣಿಸಿದೆವು. ಅದರ ನಂತರ ಜರ್ಕರ್ತ ನಾವು ಹಚ್ಚಿದ್ವಿ ಅಂದ್ರೆ ಭೂಮಿದಾಗ ಹೋದ ನಂತರ ಅದಕ್ಕೆ ಯಾವುದೂ ಹುಳ ಹತ್ತಂಗಿಲ್ಲ, ಯಾವುದೂ ಫಂಗಸ್ ಅದಕ್ಕೆ ಟಚ್ ಮಾಡಂಗಿಲ್ಲ. ಅಂಕುಸ್ತಕ ಇದು ಜರ್ಮಿನೇಷನ್ ಆಗಕ್ಕೆ ಶುರು ಆಗ್ತೈತಿ. 80% 85% 90% ತಕ್ಕ ಜರ್ಮಿನೇಷನ್ ನಮಗೆ ಚಂದ ಸಿಗ್ತೈತಿ. ಅದರ ಸಲುವಾಗಿ ಔಷಧದಾಗ ಮುಡಿಸೋದ ಬಹಳ ಮಹತ್ವ ಐತಿ. ಯಾರ್ಯಾರು ಮಂದಿ ಏನು ಮಾಡ್ತಾರೋ ಕಬ್ಬು ಹಿಂಗ ಸಾಲದಾಗ ಒಗಿತಾರೋ ಅದ್ರಾಗ ಕೊಯ್ತಾ ಮಂತಾನ ಕೊಯ್ತೇಲಿ ಅಲ್ಲೇ ತುಕಡೆ ಮಾಡ್ತಾರೋ ಅಲ್ಲೇ ಅದ್ರ ಮ್ಯಾಗ ಮಣ್ಣು ಮುಗಿಸ್ತಾರ. ಇದು ಮಾಡೋದ್ ಕಾರಣ ಏನಂದ್ರ ಇದೆಲ್ಲ ಔಷಧದಾಗ ಮುನ್ಸೋದ ಅಲ್ಲಿ ಹೋಗಿ ಹಚ್ಚೋದ ಇತರ ಸಲುವಾಗಿ ಆಳ ಮನುಷ್ಯರ ಲೌಕರ ಸಿಗಂಗಿಲ್ಲ, ಸಿಕ್ಕರೂ ತಯಾರಾಗಂಗಿಲ್ಲ. ನಮ್ಮ ಕಡೆ ಇದು ಬಹಳ ತೊಂದರೆ ಆಗೈತಿ. ಆದ್ರೆ ಕಬ್ಬಿ ಹಚ್ಚೋದೈತಿ, ಅದ್ರ ಲಾವಣಿ ತಗೊಳೋದ ಆ ಥರದ್ದು 1 ಕೋಳೆ 2ನೇ ಕೋಳೆ ತಗೊಳೋದೈತಿ. 4 ವರ್ಷ ಇದು ಕಬ್ಬು 3 ವರ್ಷ ಕಬ್ಬು ಭೂಮಿದಾಗ ಐತಿ. ಲಾವಣಿ ಟೈಮ್ದಾಗ ನಮಗೆ ಲಕ್ಷ್ಯ ಕೊಡೋದು ಬಹಳ ಮಹತ್ವ. ಆ ದಿವಸ ಬೇಕಾದ್ರೆ ಲಾವಣಿ ಟೈಮ್ದಾಗ ನೀವು ಎಲ್ಲಿ ಹೋಗೋದಿಲ್ಲ, ಇಲೆಕ್ಷನ್ ಇರಲಿ ಮತ್ತು ಯಾನೋ ಇರಲಿ, ಜಾಗ ಬಿಡೋದಿಲ್ಲ, ಅಲ್ಲೇ ಉಳಿಬೇಕು, ನಿಂದಿರ್ಬೇಕು. ಆಳ ಮನುಷ್ಯನ್ಕರಿಂದ ಇದು ಕೆಲಸ ಕರೆಕ್ಟ್ ಮಾಡ್ಕೊಡ್ರಿ. ಆ ಟೈಮ್ದಾಗ ಜರ್ಮಿನೇಷನ್ ಚಂದ ಆಯ್ತು. ನಮ್ಮ ಕಡೆ 99% CO 86 32 ಇದು ವೆರೈಟಿ ನಮ್ಮ ಕಡೆ ಐತಿ. ನಮ್ಮ ಕಡೆ ಹೈಯೆಸ್ಟ್ ಉತ್ಪಾದನೆ ತಗೊಳ್ಳೋದು ಯಾವ್ದು ಐತೆ ಅಂದ್ರೆ ಇದ ವೆರೈಟಿದಾಗ ಹೆಚ್ಚು ಉತ್ಪಾದನೆ ನಮ್ಮ ಕಡೆ ಸಿಗ್ತೈತಿ. 0265 265 ಆಗ್ತೀವಿ ನಾವು. ನೀವೇನು ಆಗ್ತೀರಿ ನೋಡ್ರಿ 265 ಅದು ವೆರೈಟಿ ನಮ್ಮ ಕಡೆ ನೋಡಕ್ ಬಂದಿತ್ತು. 2007ದಾಗ ಅದ ರಿಲೀಸ್ ಆಗಿತ್ತು. 10, 11, 12 ಸಾಲ ತಕ್ಕ ಅದು ನಮ್ಮ ಕಡೆ ಭಾಳ ಚಂದ ನಡೀತು. ಖರೆ ಅದ್ರ ಜೊತೆಲಿ ನಮ್ಮ ಕಡೆ 86032 86 ಚಾಲು ಇತ್ತು. 5-6 ವರ್ಷದಾಗ ನಮಗೆ ಧ್ಯಾನದಾಗ ಬತ್ತು ಕಿ ಇದ್ರಾಗ 265 ಕಿಂತ 86 ವೆರೈಟಿ ಭಾಳ ಸರಸ್ ಐತಿ. ಅದರದ ಅವರೇಜ್ನು ಚಂದ ಸಿಗ್ತೈತಿ, ಕಾರ್ಖಾನೆಗೆ ಲೌಕರ್ ಹೋಗ್ತೈತಿ. ಹಿಂಗೆ ವಿಚಾರ ಹಾಕೋತ ಹೋಗಿ 17 ತಕ ಅಂದ್ರೆ 265 ನಮ್ಮ ಕಡೆ ಪೂರಾ ಬಂದಾಯ್ತು. ಅದ್ರಾಗ ಬೇರೆ ಅಡಚಣೆ ನಮ್ಗೆ ಬರಕ್ ಹತ್ತು. ಅದಕ್ಕೆ ಲೌಕರ್ ಹೂ ಬರಕ್ ಶುರು ಆಯ್ತು. ಹೂಲ ಕಾಯಿ ಮತ್ತ ತಿಂಗಳ 3-3.5 ಗಣಕಿ ತಯಾರಾಗ್ತಾವ. ಗಣಕಿ ಅಂದ್ರೆ ತಿಳಿತು, ಪ್ರತಿ ಕಬ್ಬಿಗೆ 3-3.5 ಗಣಕಿ ತಯಾರಾಗ್ತಾವ. 12 ತಿಂಗಳದ ಕಬ್ಬು ಇತ್ತಂದ್ರೆ ಅದಕ್ಕೆ 25 ಹಿಡದ 30 ಗಣಕಿ ಇರ್ತಾವ. ನೀವು ಯಾವಾಗ ನೋಡ್ರಿ ಬೇಕಾದ್ರೆ ವೆರೈಟಿ ಯಾವುದು ಇರಲಿ. ತಿಂಗಳೇ ಕಬ್ಬು ಯಾವಾಗ ನಮ್ಮದು ಫ್ಯಾಕ್ಟ್ರಿಗೆ ಹೋಗ್ತೈತಿ ಅವಾಗ 48, 50, 52 ತಾಯಿ ಇದಕ್ಕೆ 56 ಗಣಕಿ ಅದಕ್ಕೆ ತಯಾರಾಗ್ತಾವ. ಹೆಚ್ಚ ರಾಸಾಯನಿಕ ಖತ ಗೊಬ್ಬರ ಕೊಟ್ಟೈತಿ, ಅದರ ಸಲುವಾಗಿ ಗಣಕಿ ಹೆಚ್ಚಾಗ್ತಾವ. ಹಿಂಗೆ ಇರಂಗಿಲ್ಲ, ವಯಸ್ಸನುಸಾರ ಗಣಕಿ ತಯಾರಾಗ್ತಾವ. ನೀವು ಖತ ಏನೂ ಕೊಡ್ಲಿಲ್ಲ, ಖರೆ ವಯಸ್ಸು ಅದಕ್ಕೆ 17 ತಿಂಗಳಾಗೈತಿ, ಸಣ್ಣ ಗಣಕಿ ಆಗ್ತಾವ. ಖರೆ 48, 50, 52 ಗಣಕಿ ಆಗತಾವ. ಅದಕ್ಕೆ ರಾಸಾಯನಿಕ ಗೊಬ್ಬರ ಕೊಡೋದು ಯಾಕ? ಈ ಪ್ರತಿಯೊಂದು ಗಣಕಿದ ಉದ್ದ ಆಗಬೇಕು, ದಪ್ಪ ಆಗಬೇಕು, ಅದಕ್ಕೆ ಸಕ್ಕರೆ ಭಾಳ ತುಂಬಾಗಬೇಕು. ಈ ಕಾರಣ ಸಲುವಾಗಿ ನಮಗೆ ರಾಸಾಯನಿಕ ಗೊಬ್ಬರ ಅದಕ್ಕೆ ಕೊಡಾಕಬೇಕು. ನಮ್ಮ ಕಡೆ ನಾವು ಲಾವಣಿ ಯಾವಾಗ ಮಾಡ್ತೇವೆ ಅಂದ್ರೆ ಎಲ್ಲ ಲಾವಣಿ ಜೂನ್, ಜುಲೈ, ಆಗಸ್ಟ್ದಾಗ ಮಾಡ್ತೇವೆ. ನಮ್ಮ ಕಡೆ ಇದಕ್ಕೆ ಅಡಸಾಲಿ ಲಾವಣಿ ಆತಾರ, ಅಡಸಾಲಿ ಪ್ಲಾಂಟೇಶನ್ ಆತಾರ. ಇದು ಜೂನ್, ಜುಲೈ, ಆಗಸ್ಟ್ದಾಗ ಹಚ್ಚಿದ ನಂತರ ಮುಂದಿನ ನವೆಂಬರ್, ಡಿಸೆಂಬರ್ದಾಗ ಇದು ಕಬ್ಬು ಹೋಗ್ತೈತಿ.
17 ತಿಂಗಳ ಯಾವಾಗ ಸ್ವಲ್ಪ ಟೈಮ್ದಾಗ 18 ತಿಂಗಳ ಅದಕ್ಕೆ ಆಗ್ತೈತಿ. 48, 50, 52, 56 ಗಣಕಿ ತಯಾರಾಗ್ತಾವ. 50 ಗಣಕಿ ಹಿಡೀರಿ ನೀವು, ಅದಕ್ಕೆ 50 ಗಣಕಿ ತಯಾರಾಗ್ತಾವು. 12 ತಿಂಗಳೇ ನಮ್ಮದ ಕಬ್ಬು ಹೋಗ್ತೈತಿ, ಅವಾಗ ಅದಕ್ಕೆ 30 ಗಣಕಿ ತಯಾರಾಗ್ತಾವ. 30 ಮತ್ತು 50 ಇದ್ರಾಗ ಡಿಫ್ರೆನ್ಸ್ ತೆಗೆದ್ರೆ 20 ಗಣಕಿ ನಮಗ ಹೆಚ್ಚ ಯಾವಾಗ ಸಿಗ್ತಾವು, ನಾವು ಅರಸಾಲಿ ಪ್ಲಾಂಟೇಶನ್ ಮಾಡಿದ್ರೆ ಸಿಗ್ತಾವ. ಈಗ 1 ಎಕರೆದಾಗ 40,000 ಕಬ್ಬು ತಯಾರಾಗ್ತಾವು. ಪ್ರತಿಯೊಂದು ಕಬ್ಬಿಗೆ 20 ಗಣಕಿ ಹೆಚ್ಚಾದು ಅಂದ್ರೆ ಎಷ್ಟು ಗಣಕಿ ಹೆಚ್ಚಾದು? 8 ಲಕ್ಷ ಗಣಕಿ ಹೆಚ್ಚಾಗ್ತಾವ 1 ಎಕರೆದಾಗ. 5 ತಿಂಗಳು ನೀವು ಹೆಚ್ಚ ಕಬ್ಬ 1 ಎಕರೆದಾಗ ಹಂಗ ತಯಾರು ಮಾಡಿದ್ರೆ 8 ಲಕ್ಷ ಗಣಕಿ ಹೆಚ್ಚ ತಯಾರಾಗ್ತಾವ. 1 ಗಣಕಿದ ವಜನ್ ವೇಟ್ ನಾವು ಜರ ಕರ್ತಾ ಮಾಡಿದ್ವಿ, 50 ಗ್ರಾಮ್ ಇದ್ರೂ ಕೂಡ 40 ಟನ್ ಕಬ್ಬು ನಮಗೆ ಹೆಚ್ಚು ಸಿಗ್ತೈತಿ. ನಾವು 100 ಟನ್ದಾಗ ಹೋಗೋದ ಕಾರಣ ಅಂದ್ರೆ ಇದು ನಮ್ಮ ಕಡೆ ಹೆಚ್ಚ. ನಮ್ಮದ ಪ್ಲಾಂಟೇಶನ್ ಜೂನ್ ಜುಲೈದಾಗ ಆಗ್ತೈತಿ. ಜೂನ್ ಜುಲೈದಾಗ ಆದ ಪ್ಲಾಂಟೇಶನ್ದಾಗ ನಮಗ 40,000 ಕಬ್ಬಿಗೆ 50 ತಕ ಗಣಕಿ ತಯಾರಾಗ್ತಾವು. ವಜನ್ ಆ ಥರದ ಹೆಚ್ಚು ಬರ್ತೈತಿ. ಎಷ್ಟು ವಜನ್ ಹೆಚ್ಚು ಅಷ್ಟ ಕಬ್ಬ ಚಲೋ ಬರ್ತೈತಿ. 40,000 ಕಬ್ಬ 2.5 ಕಿಲೋ ಜರ್ಕತ್ತ ಅವರೇಜ್ ಆ ಥರದ್ದು ವಜನ್ ಬತ್ತಂದ್ರೆ 100 ಟನ್ ಕಬ್ಬು ಬರ್ತೈತಿ. 168 ಟನ್ ನಮಗೆ ಕಬ್ಬು ಯಾವಾಗ ಸಿಕ್ಕಿತ್ತು ಅವಾಗ 43,000 ಕಬ್ಬು ತಯಾರಿದ್ದು. ಕಬ್ಬು ಕಳೆದು ಹೋದ ನಂತರ ನಾವು ಇದು ಉಳಿತೈತ್ಲ, ಅದೇ ಕಾಯಿ ಸ್ಟಬಲ್ಲ ಕಾಯಿ ಕೋಳಿ ಏನು ಉಳಿತೈತ್ಲ, ಕೋಲಿ ಆ ಥರದ ನಾವು ಇದು ಮಾಡಿದೆವು, ಎನಿಸಿದೆವು. 43,000 ನಮಗೆ ಸಿಕ್ಕಿತ್ತು. ಮತ್ತು ಇದು 43,000 ವಜನ 4 ಕಿಲೋ, 4.5 ಕಿಲೋ, 5 ಕಿಲೋ ತಕ್ಕ ನಮಗ ಅವರೇಜ್ ವಜನ್ ಸಿಕ್ಕಿತ್ತು. ಅವಾಗ ಎಲ್ಲ ಕೂಡಿಸಿ ನಮಗ 168 ಟನ್ ಪ್ರತಿ ಎಕರೆ ನಮಗ ಕಬ್ಬು ಸಿಕ್ಕಿತ್ತು. 1 ಎಕರೆದು ಪ್ರಯೋಗ ಇತ್ತು. ಟೆಂಪ್ರೇಚರ್ ಹೆಚ್ಚಾದ ನಂತರ ಅದಕ್ಕೆ ತಿನ್ನಕ್ ಸಿಗಂಗಿಲ್ಲ. ಇದೊಂದು ಅದಕ್ಕೆ ಶಾಸ್ತ್ರ ಐತಿ. ಅದರ ಸಲುವಾಗಿ ನಾವು ಅದ ಕಬ್ಬಿನ ಮ್ಯಾಗ 1 ಎಕರೆದಾಗ ಫಾಗರ್ ಸಿಸ್ಟಮ್ ಮಾಡಿದ್ವಿ. ಫಾಗರ್ ಅಂದ್ರೆ ಮಳಿಗತ್ಲೆ ಆದಾಗ ತಯಾರು ಮಾಡಿ ಇಟ್ಟಿತ್ತು. ಫಾಗರ್ ಸಿಸ್ಟಮ್ ಮಾಡಿ ಕಬ್ಬಗದ ಎಲ್ಲ ಪ್ಲಾಟ್ ಹೆಂಗ ಥಂಡಗ ಆಗ್ತೈತಿ ಅದ ವಿಚಾರ ನಾವು ಮಾಡಿ ಪ್ರತಿ ದಿವಸ 3 ಕೆಪಿ 4 ಕೆಪಿ ಇದು ಫಾಗರ್ ಚಾಲು ಮಾಡೋದ. ಅಂದ್ರೆ ಟೆಂಪ್ರೇಚರ್ ಕಡಿಮೆ ಆಗ್ತೈತಿ. ಟೆಂಪ್ರೇಚರ್ ಕಡಿಮೆ ಆದ ನಂತರ ಅದಕ್ಕೆ ತಿನ್ನಕ ಹೆಚ್ಚು ಸಿಗ್ತೈತಿ. ಇದೊಂದು ನಾವು ಎಕ್ಸ್ಟ್ರಾ ಖರ್ಚು ಮಾಡಿದ್ವಿ. ಖರ್ಚು ಯಾಕೆ ಹೆಚ್ಚು ಮಾಡಿದ್ವಿ ಅಂದ್ರೆ ನಮಗೆ 200 ಟನ್ ಕಬ್ಬು ತಕ್ಕ ಹೋಗೋದಿತ್ತು, ಸಾಧ್ಯ ಆಗ್ಲಿಲ್ಲ. ಇನ್ನ ತಕ್ಕನು ಸಾಧ್ಯ ಆಗಿಲ್ಲ. ಆದ್ರೆ ನಮಗ ಒಂದು ರೆಕಾರ್ಡ್ ಮಾಡಕ್ ಸಿಕ್ಕಿತ್ತು. ಅದಂದ್ರೆ 168 ಟನ್ ಕಬ್ಬು ನಮಗ ಮಾಡಕ ಸಿಕ್ಕಿತ್ತು. ಈಗ 3ನೇ ಮಹತ್ವದ ಪ್ರಶ್ನೆ, ರಾಸಾಯನಿಕ ಗೊಬ್ಬರ ಯಾವ್ದ, ಯಾವಾಗ, ಹೆಂಗ ಕೊಡೋದ? ಎಲ್ಲರೂ ತಿಳ್ಕೊರಿ. ರಾಸಾಯನಿಕ ಗೊಬ್ಬರ ನೀವು ಕೊಡ್ತೀರಿ, ಆವಾಗ ಗೊಬ್ಬರ ನಾವು ಕೊಡ್ತೀವಿ. ಖರೆ ಯಾವಾಗ ಕೊಡ್ತೀರಿ ಅದ ಬಹಳ ಮಹತ್ವ ಐತಿ. ನಾವು ಗಣಕಿ ತಯಾರು ಮಾಡಿದೀವಿ, ಕಬ್ಬು ಹಚ್ಚಕ್ ತಯಾರಾಗೈತಿ, ಔಷಧದಾಗ ನಾವು ಮುನ್ಸಿದೆವು. ಈಗ ಸಾಲದಾಗದ ಹಚ್ಚಿ ಮುನ್ಸೋದೈತಿ. ಅದಕ್ಕಿಂತ ಪೈಲ ಸಾಲದಾಗ ಬೇಸಲ್ ಡೋಸ್ ಅಥವಾ ರಾಸಾಯನಿಕ ಗೊಬ್ಬರ ಒಗೆಯಬೇಕು. ಮತ್ತ ಯಾವ್ದ್ರ ಒಂದು ಸಣ್ಣದ ಕುರಿ ಅಂದ್ರೆ ಯಾವ್ದ್ರ ಹತ್ರ ನಾವು ಹೆಗಲ್ಲೇ ಜಗ್ಗುತ್ತೇವಲ್ಲ, ಅದ ಜಗ್ಗಿ ಅದ ಸಾಲದಾಗಿಂದ ಮಣ್ಣದಾಗ ಇದು ರಸಗೊಬ್ಬರ ಮಿಕ್ಸ್ ಮಾಡ್ಕೊಳಕ್ ಬೇಕು. ಮಿಕ್ಸ್ ಮಾಡಿ ಔಷಧದಾಗ ಮುನ್ಸಿದ ಗಣಕಿ ಹಚ್ರಿ. ಇಲ್ಲೇ 10-20 ಟನ್ ಅವರೇಜ್ ನಮಗೆ ಹೆಚ್ಚು ಸಿಗ್ತದೆ. ಇದ ನೀವು ರಾಸಾಯನಿಕ ಗೊಬ್ಬರ ನಂತರ ಕೊಡ್ತೀರಿ, 15 ದಿವಸಲೆ 1 ತಿಂಗಳೇ ಕೊಡ್ತೀರಿ. ಖರ್ಚು ಅಷ್ಟೇ ಬರ್ತೀವಿ. ಖರೆ ಇದು ಪೈಲ ಕೊಡೋದ ಮತ್ತು ನಂತರ ಕೊಡೋದು ಇದ್ರಾಗ 20% 25% ಅವರೇಜ್ ನಮಗೆ ಹೆಚ್ಚು ಸಿಗ್ತದೆ. ಇದು ಅನುಭವ ಐತಿ, ಸೈನ್ಸ್ ಐತಿ. ಸೈಂಟಿಸ್ಟ್ ಮಂದಿ ಎಲ್ಲ ಇದು ತಿಳಿಸಿ ಹೇಳ್ತಾರ. ಸುದ್ದ ಯಾವುದೋ ಪರಿಸ್ಥಿತಿದಾಗ ಗಡ್ಬಡಿ ಮಾಡಬೇಡ್ರಿ. 1-2 ದಿವಸ ಲಾವಣಿ ಲೇಟ್ ಆಗಲಿ, ಖರೆ ಪೈಲ ರಾಸಾಯನಿಕ ಗೊಬ್ಬರ ಸಾಲದಾಗ ಹಾಕಿ ಮಿಕ್ಸ್ ಮಾಡ್ರಿ. ಅದರ ನಂತರ ಔಷಧದಾಗ ಮುಣಿಸಿ ಕಬ್ಬು ಹಚ್ಚಾಕ್ಬೇಕು. 10-20 ಟನ್ 30 ಟನ್ ಇಲ್ಲೇ ಕಬ್ಬ ನಮಗೆ ಅವರೇಜ್ ಹೆಚ್ಚು ಬರಕ್ ಶುರು ಆಗ್ತೈತಿ. ಪೈಲ ಇದಕ್ಕೆ ಏನೇನು ಹಾಕಬೇಕು? ಯೂರಿಯಾ ಹಾಕೋದು ಅಜಿಬಾತ್ ಗರಜ್ ಇಲ್ಲ. ಲಾವಣಿ ಮಾಡೋದ್ನಾಗ ಯೂರಿಯಾ ಕೊಡೋದಿಲ್ಲ. DAP ಜರ್ ಕರ್ತ ನೀವು ಹಾಕ್ತಿದ್ರೆ, ಅರಸಾಲಿ ಲಾವಣಿ ಇದ್ರೆ 2 ಚೀಲ DAP 1 ಚೀಲ ಪೊಟ್ಯಾಶ ಜೂನ್ ಜುಲೈ ಆಗಸ್ಟ್ದಾಗ.
ಅಕ್ಟೋಬರ್ ನವೆಂಬರ್ದಾಗ ಪ್ಲಾಂಟೇಶನ್ ಮಾಡೋದಿತ್ತ ಅಂದ್ರೆ 1.5 ಚೀಲ DAP 1 ಚೀಲ ಪೊಟ್ಯಾಶ, ಮತ್ತು ಜಾನ್ಯುವರಿ ಫೆಬ್ರವರಿದಾಗ ಮಾಡೋದಿತ್ತ ಅಂದ್ರೆ 1 ಚೀಲ DAP 1 ಚೀಲ ಪೊಟ್ಯಾಶ್ ಕಡಿಮೆ ಮಾಡೋದಿಲ್ಲ, ಪೈಲಾನ ಅದು ಹಾಕಿಡೋದ. ಇಷ್ಟು ಪೈಲ ಹಾಕಬೇಕು. ಖರೆ ಇತರ ಜೊತೆಲೆ ಮತ್ತೊಂದು 2 ಖತ ಹಾಕೋದ ಐತಿ. ಕಬ್ಬಿಗೆ ಅದ ತಿನ್ನಾಕ ಬೇಕಂದ್ರನ ಅವರೇ ಚಂದ ಬರ್ತೈತಿ. ನಾವು ಊಟ ಮಾಡ್ತೇವೆ ಅವಾಗ ನಮ್ಮ ತಾಟದಾಗ ಏನೇನು ಇರ್ತೈತಿ ನೋಡ್ರಿ, ಒಂದು ಬಾಜುಕ್ ರೊಟ್ಟಿ ಇರ್ತೈತಿ, ಅನ್ನ ಇರ್ತೈತಿ, ಕಾಯಿಪಲ್ಯ ಯಾವ್ದ್ರ ಇರ್ತೈತಿ. ಮರಾಠಿದ ಆಮಟಿ आम्ही म्हणतो, आमटीला काय म्हणतात तुम्ही? ಏನ್ ಆಗ್ತದೆ? ಉಪ್ಪಿನಕಾಯಿ ಬ್ಯಾರೆ ಇರ್ತೈತಿ, ಕಾಂದಾ ಲಿಂಬು ಇದೆಲ್ಲ ಇರತ್ತೆ. ಇದೆಲ್ಲ ಒಂದು ತಾಳದಾಗ ಇರ್ತೈತಿ. ಅವಾಗ ನಮ್ಮದು ಹೊಟ್ಟಿ ನುಸ್ತಾ ತುಂಬಂಗಿಲ್ಲ. ಅದ್ರಾಗಿಂದ ವಿಟಮಿನ್ಸ್ ನಮಗ ಶರೀರಿಗೆ ಸಿಗ್ತಾವು. ಅದರಲ್ಲೇ ನಮಗ ತಬ್ಬೆತ್ತು ಭಾಳ ಚಲೋ ಉಳಿತೈತಿ. ನುಸ್ತಾ ರೊಟ್ಟಿ ನಾವು ತಿಂತೀವಿ, 4-5 ರೊಟ್ಟಿ ನುಸ್ತಾ ತಿಂತೀವಿ, ನಡಿತೈತೇನ? ನಡಂಗಿಲ್ಲ. ಅದ್ರ ಜೊತೆಲೆ ಕಾಯಿಪಲ್ಯ ಬೇಕು, ಅದ್ರ ಜೊತೆಲೆ ಉಪ್ಪು ಬೇಕು, ಅದ್ರ ಜೊತೆಲಿ ಉಪ್ಪಿನಕಾಯಿ ಬೇಕು, ಎಲ್ಲ ಬೇಕು. ಕನ್ನಡ ಜರ ನೆಟ್ಗೆ ಹೇಳಕ್ ಬರಂಗಿಲ್ಲ, ತಿಳ್ಕೊರಿ ನೀವು. ಹಂಗ ಕಬ್ಬಿಗೆ ಸುದ್ದ ಎಲ್ಲ ಅದಕ್ಕೆ ಕೂಡಿಸಿ ಕೊಡಾಕ ಬೇಕು. ಅದರ ನಂತರ ಮತ್ತೊಂದು 7 ಖತ ಇದಾವ, ಗೊಬ್ಬರ ಐತಿ, ಬಹಳ ಸ್ವಲ್ಪ ಬೇಕು. ಉಪ್ಪಿನಕಾಯಿ ಗತ್ಲೆ ಕೊಡೋದೈತೆ. ಫೆರಸ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಬೋರಾನ್, ಮೊಲಬ್ಡಿನಮ್ ಮತ್ತು ಕ್ಲೋರಿನ್, ಹಿಂಗೆ 7 ಘಟಕ ಇರ್ತಾವ. 7 ಘಟಕ ಒಂದು ಠಿಕಾನ್ದಾಗ ಮಾಡಿ ಗೌರ್ಮೆಂಟ್ ಅದಕ್ಕೊಂದು ಗ್ರೇಡ್ ಕೊಟ್ಟೈತಿ. ಆ ಗ್ರೇಡ್ ಪ್ರಕಾರ ತಯಾರು ಮಾಡಿ ಅಂಗಡಿಯಾಗ ನಮಗೆ ಸಿಗ್ತೈತಿ. 10 ಕಿಲೋ ಬ್ಯಾಗ್ ಒಂದು ಕೊಡೋದಿರ್ತೈತಿ. 10 ಕಿಲೋ ನಾವು DAP ಕೊಡ್ತೇವೆ 50 ಕಿಲೋ, ಪೊಟ್ಯಾಶ್ ಕೊಡ್ತೀವಿ 50 ಕಿಲೋ, ನಂತರ ಯೂರಿಯಾ ಕೊಡ್ತೀವಿ 2-3 ಚೀಲ ಮುಂದೆ ಐತಿನ. ಈ ಎಲ್ಲ ಥರದಾಗ 10 ಕಿಲೋ ನುಸ್ತಾ ಕೊಡೋದೈತಿ. 10 ಕಿಲೋದ ಏನು ಮಹತ್ವ ಅಂದ್ರೆ ಅದಕ್ಕೆ ಎಲ್ಲ ಪೋಷಕ ತತ್ವ ಅದ್ರಾಗಿಂದ ಸಿಗ್ತಾವು. ಅದರಲ್ಲೇನ ಕಬ್ಬು ಚಲೋ ಬರ್ತೈತಿ. ನೀವು ನುಸ್ತಾ ಯೂರಿಯಾ DAP ಪೊಟ್ಯಾಶ್ ಕೊಡ್ಕೋತ ಹೋಗ್ರಿ, ಬರಂಗಿಲ್ಲ. ನುಸ್ತಾ 10, 26 ಕೊಡ್ರಿ, ಬರಂಗಿಲ್ಲ. ನುಸ್ತಾ 20, 24 ಏನು ಶೂನ್ಯ ಆದೈತಿ ಅದು ಕೊಟ್ರು ಅದಕ್ಕೆ ತಿನ್ನಕ್ಕೆ ಸಿಗ್ತೈತಿ. ಖರೆ ಎಲ್ಲ ಅದಕ್ಕೆ ಪೋಷಕ ಅನ್ನ ಸಿಗಂಗಿಲ್ಲ. ಆ ಕಾರಣದಿಂದ ಕಬ್ಬು ಭಾಳ ಚಂದ ಬರಂಗಿಲ್ಲ. ಅದಕ್ಕಾಯ್ತ ಪೈಲ ಕೊಡೋತ್ನ್ಯಾಗ DAP 1 ಚೀಲ, ಪೊಟ್ಯಾಶ್ 1 ಚೀಲ, ಅದರ ಜೊತೆಲೆ ಸಲ್ಫರ್ 15 ಕಿಲೋ ಕೊಡಾಕ್ಬೇಕು. ನೀವು ಬೆನ್ಸೆಲ್ ಪತ್ತು ಮಾರ್ಕೆಟ್ದಾಗ ಸಿಗ್ತೈತಿ ಬೇರೆ. ಸಲ್ಫರ್ಗೆ ಏನಾಗ್ತದೆ ಕನ್ನಡದಾಗ? ಸಲ್ಫರ್ ಅದಕ್ಕೆ ತಪ್ಪಲ್ದಾಗ ಕೊಡ್ರಿ. 10 ಕಿಲೋ ಮೈಕ್ರೋ ನ್ಯೂಟ್ರಿಯೆಂಟ್ ಅದಕ್ಕೆ ಕೊಡ್ರಿ. ಅಂದ್ರೆ ಫೆರಸ್, ಜಿಂಕ್, ಕಾಪರ್ ನಾನು ಹೇಳಿಲ್ಲ ಅದು ಕೊಡ್ರಿ. ಮ್ಯಾಗ್ನೀಷಿಯಂ ಸಲ್ಫೇಟ್ ಒಂದು 25 ಕಿಲೋ ಕೊಡೋದೈತಿ. ಅದು ಜರ ನಂತರ ಕೊಟ್ಟಿದ್ರೂ ನಡೀತೈತಿ, ಅದ್ರಾಗ ಮಿಕ್ಸ್ ಮಾಡಬೇಡ್ರಿ. ಈ ಪ್ರಕಾರ ಬೇಸಲ್ ಡೋಸ್ ಕೊಡ್ರಿ. ಕಬ್ಬು ಹಚ್ಚಿದ ನಂತರ 20 ದಿವಸ ಹಿಡಿದ 30 ದಿವಸದಾಗ ಯಾವಾಗ ನೀರು ಕೊಡ್ತೀರಿ ಅವಾಗ 1 ಚೀಲ ಯೂರಿಯಾ ಒಗದ್ ಬಿಡ್ರಿ. ಅದರ ನಂತರ ಹಿಂದೆ ನೀರು ಬಿಡ್ರಿ. 45ನೇ ದಿವಸ 50ನೇ ದಿವಸ 2 ಚೀಲ ಯೂರಿಯಾ ಒಗಿರಿ, ಹಿಂಬಾಲೆ ನೀರು ಬಿಡ್ರಿ. ಅದರ ಮುಂದೆ ಹೋದ ನಂತರ 65ನೇ ದಿವಸ 1 ಚೀಲ ಯೂರಿಯಾ, 1 ಚೀಲ DAP, 1 ಚೀಲ ಪೊಟ್ಯಾಶ್ 3 ಮಿಕ್ಸ್ ಮಾಡ್ರಿ. ಕಬ್ಬು ಅವಾಗ ಚಂದ ಬಂದಿರ್ತೈತಿ. 65ನೇ ದಿವಸ ಅಂದ್ರೆ 2 ತಿಂಗಳದ ಕಬ್ಬು ಇರ್ತೈತಿ. ಅದು ಒಂದು ಬಾಜುಕ ಗುದ್ಲಿಲೆ ಸಣ್ಣ ಖಡ್ಡಾಲಾಗ ಏನು ಹೋಗ್ತೈತಿ. 50 ಗಣಕಿ ತಯಾರಾಗ್ತಾವು. ನಕ್ಕಿ 80 ಟನ್ 90 ಟನ್ 100 ಟನ್ಕಿಂತ ಹೆಚ್ಚು ಬರಕ್ಕೆ ಶುರು ಆಗ್ತೈತಿ. ಅದರ ಸಲುವಾಗಿ ಏನು ಚಾರ್ಟ್ ಎಲ್ಲ ಬೇಕು. ಹೆಂಗೆ ಕೊಡೋದು ಖತ, ಯಾವಾಗ ಕೊಡೋದ, ಎಷ್ಟೆಷ್ಟು ಖತ ಕೊಡೋದ, ಎಷ್ಟು ಟನ್ ಸಲುವಾಗಿ ಎಷ್ಟು ಕೊಡೋದೈತಿ. ಶ್ರೀಯುತ್ ಪಾಟೀಲ್ ಸರ್ ಕಡೆ ನಾ ಇದು ಕೊಡ್ತೇನೆ. ಅವರು ನಂಗೆ ಎಲ್ಲ ಮರಾಠಿದಾಗೈತಿ ಅದ, ಅವ್ರ ಕಡೆ ಕೊಡ್ತೀನಿ. ಅವ್ರು ಕನ್ನಡದಾಗ ತಯಾರು ಮಾಡಿ ನಿಮಗೆ ಕೊಡ್ತಾರು. ಅವ್ರು ಕೊಡ್ತಾರು. ಈ ಪ್ರಕಾರ ನಮಗೆ ರಾಸಾಯನಿಕ ಖತ ಕೊಡಾಕಬೇಕು. ಖರ್ಚು ಭಾಳ ಬರಂಗಿಲ್ಲ. ಕರೆಕ್ಟ್ ಟೈಮ್ ಟು ಟೈಮ್ ಕೊಡಾಕಬೇಕು. ಯಾವ್ದು ಕೊಡೋದಾದ ಒಮ್ಮೆ ನಾವು ಠರಾಸಾಕಬೇಕು. ಆ ಪ್ರಕಾರ ನಾವು ಕೊಟ್ಟಿದ್ರೆ ಇದು ಕಬ್ಬಿಂದ ಅವರೇಜ್ ಭಾಳ ಚಂದಂಗೆ ಬರಕ್ಕೆ ಶುರು ಆಗ್ತೈತಿ. ಮುಂದೆ ಹೋಗಿ ನೀರಿನ ವ್ಯವಸ್ಥಾಪನೆ ಹೆಂಗಿರಬೇಕು ಒಂದು ಮಾತದಾಗ ಹೇಳಕ್ಕೆ ಬರ್ತೈತಿ. ಕಬ್ಬಿಗೆ ನೀರ ಥೋಡೆ ಮತ್ತು ಸಾರ್ಕೆ ಬೇಕು. ನಮ್ಮ ಕಡೆ ಫಾರ್ಮರ್ಸ್ ಏನು ಮಾಡ್ತಾರೋ 2, 3, 4 ನಮ್ಮ ಫಾರ್ಮರ್ 5 ಎಕರೆಕ್ಕಿಂತ ಕಡಿಮೆ ಇರೋರು ಫಾರ್ಮರ್ ಇದ್ದೀವಿ ನಾವು. ನಮ್ಮ ಕಡೆ ಭೂಮಿ ಹೆಚ್ಚಿಲ್ಲ. 2 ಎಕರೆ 3 ಎಕರೆ ಪ್ಲಾಟ್ ಇತ್ತಂದ್ರೆ ಅದಕ್ಕೆ ಎಲ್ಲ ಸುತ್ತುವರಿ ಬಾಂದ್ ಹಾಕ್ತಾರೆ. 3 ಫುಟ್ಟಿಂದ ಏನು ಹಾಕ್ತಾರೆ ನೀವು? ಒಡ್ ಹಾಕ್ತಾರು. ನಡು ಚೇಂಬರ್ ಇರ್ತೈತಿ. ಹಗಲೇ ರಾತ್ರಿ ಯಾವಾಗ ಲೈಟ್ ಬರ್ತೈತಿ ಅವಾಗ ಹತ್ರಾಗ ನೀರು ಬಿಡೋದ. 2 ದಿವಸ 3 ದಿವಸ 3 ರಾತ್ರಿ 4 ರಾತ್ರಿ
ನೀರು ಹೋಗ್ತೈತಿ ನೀರು ಎಲ್ಲ ತುಂಬಿ ಬಿಡೋದ. ನಮ್ಮ ಹಿರಿಯರ ಮಂದಿ ನಮಗೆ ಹೇಳ್ತಿದ್ರು, ನಿಮ್ಮ ಹಿರಿಯರ ಮಂದಿ ಯಾರು ಹೇಳ್ತಿರತ್ ನಂಗೆ ಗೊತ್ತಿಲ್ಲ. ಕಬ್ಬಿಗೆ ನೀರದಾಗ ಖಡಾಬ್ ಮಾಡ್ರಿ, ನೀರದಾಗ ನಿಂದಿರ್ಸ್ರಿ. ಆ ಮಾಲಕಗ ರೊಕ್ಕಿನ ರಾಶಿದಾಗ ಕುಣಿಸ್ತಾತ. ನಾವು ಹಿಂಗೆ ಮಾಡ್ತಿದ್ವಿ, ನೀರು ಬಿಡೋದ ಮ್ಯಾಗ ಹೋಗಿ ಎಲ್ಲಿ ಉಪ್ರ ಹೋಗಿ ಜರ ನೋಡೋದ. ಎಲ್ಲ ಕೆರಿಗತ್ಲಿ ನೀರೆಲ್ಲ ತುಂಬೈತಿ, ಆ ಥರ ಕಬ್ಬು ನಿಂತೈತಿ. ಹೀಗೆ ಅನಿಸಿದ ನಂತರ ರಾತ್ರಿ ಭಾಳ ಚಂದ ಹಂಗೆ ನಿದ್ದೆ ಆಗ್ತಿತ್ತು. ನಿಂತಿದ್ದಾಗ ಕನಸು ಬೀಳ್ತಿತ್ತು. ಕನಸ್ದಾಗ ಏನು ಬರ್ತಿತ್ತು ಅಂದ್ರೆ ಎಲ್ಲ ಕಡೆ ರೊಕ್ಕ ಕನ್ಸಕ್ ಅದಾವ. ಆ ಥರ ರೊಕ್ಕದಾಗ ನಾ ಕೂತಿದ್ದೀನಿ, ಹಿಂಗೆ ಅನಿಸ್ತಿತ್ತು. 3-4 ವರ್ಷ ಹೋಯ್ತು, ರೊಕ್ಕ ಎಲ್ಲಿ ಸಿಗ್ಲಿಲ್ಲ. ಖರೆ ಅದು ಢೀಗ್ ಹೆಚ್ಚಾಯ್ತು. ಅದ ಬ್ಯಾಂಕ್ದಾಗ ಕರ್ಜು ಹೆಚ್ಚಾಗಕ್ಕೆ ಶುರು ಆಯ್ತು. ಆಯ್ತು ಸೈಂಟಿಸ್ಟ್ ಮಂದಿ ಹೇಳಿದ್ರು, ದಾದಾ ಹಿಂಗೆ ನೀರು ಕೊಡೋದಿರೋದಿಲ್ಲ, ಅದಕ್ಕೆ ನೀರು ಥೋಡೆ ಮತ್ತು ಸಾರ್ಕೆ ಬೇಕು. ಆ ರೀತಿಲಿ ಜರ್ಕರ್ತಾ ನೀರು ಕೊಟ್ಟಿದ್ರೆ ಭಾಳ ಚಂದ ಹಂಗೆ ಅದಕ್ಕೆ ತಿನ್ನಕ್ಕೂ ಸಿಗ್ತೈತಿ ಮತ್ತು ಕಬ್ಬು ಚಲೋ ಬರ್ತೈತಿ. ಈಗ ಕಾವಲಿ ನೀರು ಹೈ ನೀರು ನಾವು ಕೊಡ್ತೀವಿ ಅಂದ್ರೆ ಥೋಡೆ ಮತ್ತು ಸಾರ್ಕೆ ಹೆಂಗೆ ಕೊಡೋದ? ಕರಿ ಅಡವಿ ಜರ್ಕರ್ತಾ ಇತ್ತಂದ್ರೆ ಒಂದು ಸಾಲು ಬಿಟ್ಟು ಒಂದು ಸಾಲಿಗೆ ನೀರು ಕೊಡ್ರಿ. ನಡ್ಕಿನ ಸಾಲಿಗೆ ಮುಂದಿನ ಟೈಮ್ದಾಗ ನಡ್ಕಿನ ಸಾಲು ಬಿಡ್ಕೊತ ಹೋಗ್ರಿ. ಒಂದು ಸಾಲು ಬಿಟ್ಟು ಒಂದು ನೀರು ಬಿಟ್ಟು ಕೊಡ್ರಿ. ಸಾಕಳಿ ಪದ್ಧತಿ ಮಾಡಬೇಡ್ರಿ. ನಾವು ಹಿಂಗೆ ಏನು ಹಾಕ್ತೀರಿ ನೀವು ಅದಕ್ಕೆ ಮಾತು ಐತಿ. ಅದಕ್ಕಿಂತ ಹೆಚ್ಚನ್ನು ತೆಗಿಬೇಡ್ರಿ, 4.5 ಫೂಟ್ಕಿಂತ ಕಡಿಮೆ ಸುದ್ದ ಮಾಡಬೇಡ್ರಿ. ಅಂದ್ರೆ ಅವರೇಜ್ ಇಲ್ಲೇ ಚಂದ ಬರಾಕ ಲಗೇನ ಶುರು ಆಗ್ತೈತಿ. ಇದ್ರಾಗ ಪವರ್ ಟಿಲ್ಲರ್ ಚಂದ ನಡಿತೈತಿ. ಅದರಲ್ಲೇ ಒಳಗೆ ಬಂದದ್ದು ಮರಿ ಏನಿರ್ತಾವೆ ಚಂದ ಮರಿ, ಅದು ಮುರಿಯಂಗಿಲ್ಲ ಮತ್ತು ಅವರೇಜ್ ನಮಗೆ ಚಂದ ಸಿಗ್ತೈತಿ. ಈ ಪ್ರಕಾರ ನಮಗೆ ಗಣಕಿ ಹಸಬೇಕು, ಇದನ್ನ ಸಾಲು ತೆಗಿಬೇಕು. ಮತ್ತೊಂದು ಅಂದ್ರೆ ಜೂನ್ ಜುಲೈ ಆಗಸ್ಟ್ದಾಗ ಜರ್ಕರ್ತಾ ಪ್ಲಾಂಟೇಶನ್ ಮಾಡೋದಿತ್ತಂದ್ರೆ ಒಂದು ಕಣ್ಣಿಂದ ಗಣಕಿ ಹಸಬೇಕು. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದಾಗ ಗಣಕಿ ಕಬ್ಬು ಹಚ್ಚೋದಿತ್ತಂದ್ರೆ 2 ಕಣ್ಣಿಂದ ಗಣಕಿ ಮಾಡಿ ಹಚ್ಚಬೇಕು. ಮತ್ತು ಆ ಥರ 2 ಗಣಕಿ ನಡುಕ ಅಂತರ 6 ಇಂಚ್ 8 ಇಂಚ್ ಇಡಬೇಕು. ಮತ್ತು ಜಾನ್ಯುವರಿ ಫೆಬ್ರವರಿದಾಗ ಜರ್ಕರ್ತಾ ನಮಗೆ ಕಬ್ಬು ಹಚ್ಚೋದಿತ್ತಂದ್ರೆ 2 ಕಣ್ಣಿಂದ ಗಣಕಿ 4 ಇಂಚ್ ಒಟ್ಟು ಆ ಥರದ ನಡುಕ ಅಂತರ ಇಡಬೇಕು. ಹೆಂಗೆ ಲೇಟ್ ಹಾಕೋದು ಹೋಗ್ತೈತಿ ಹಂಗೆ ಆ ಥರದ ಜರ್ಮಿನೇಷನ್ ಸ್ವಲ್ಪ ಕಡಿಮೆ ಆಗ್ತೈತಿ. ಜರ್ಮಿನೇಷನ್ ಚಂದ ತಗೋದಿತ್ತಂದ್ರೆ ಎಲ್ಲ ಗಣಕಿ 1 ಕಣ್ಣಿಂದ ಇರಲಿ 2 ಕಣ್ಣಿಂದ ಇರಲಿ ಗಣಕಿ ಪೈಲ ಔಷಧದಾಗ ಒಂದು 10-15 ಮಿನಿಟ್ ಮುನ್ಸಾಕಬೇಕು. ಅದ್ರಾಗ ಒಂದು ಪೆಸ್ಟಿಸೈಡ್ ಇರಬೇಕು, ಒಂದು ಫಂಜಿಸೈಡ್ ಇರಬೇಕು. ಕ್ಲೋರೋಪೈರಿಫಾಸ 1 ಲೀಟರ್ ನೀರು ಸಲುವಾಗಿ 2 ಮಿಲಿ, 22 1 ಲೀಟರ್ ನೀರು ಸಲುವಾಗಿ 2 ಗ್ರಾಮ್ ಹಿಂಗೆ ನೀರದಾಗ ಹಾಕಿ ಕಲಿಸಿ ತಯಾರು ಮಾಡಿರಿ. ಅದ್ರಾಗ ಒಂದು 10-15 ಮಿನಿಟ್ ಜರ್ಕರ್ತಾ ನಾವು ಬೀಜ ಮುನ್ಸಿದೆವು. ಅದರ ನಂತರ ಜರ್ಕರ್ತಾ ನಾವು ಹಚ್ಚಿದ್ವಿ ಅಂದ್ರೆ ಭೂಮಿದಾಗ ಹೋದ ನಂತರ ಅದಕ್ಕೆ ಯಾವುದೂ ಹುಳ ಹತ್ತಂಗಿಲ್ಲ, ಯಾವುದೂ ಫಂಗಸ್ ಅದಕ್ಕೆ ಟಚ್ ಮಾಡಂಗಿಲ್ಲ. ಅಂಕುಶಕ ಇದು ಜರ್ಮಿನೇಷನ್ ಆಗಕ್ಕೆ ಶುರು ಆಗ್ತೈತಿ. 80%, 85%, 90% ತಕ್ಕ ಜರ್ಮಿನೇಷನ್ ನಮಗೆ ಚಂದ ಸಿಗ್ತೈತಿ. ಅದರ ಸಲುವಾಗಿ ಔಷಧದಾಗ ಮುನ್ಸೋದ ಭಾಳ ಮಹತ್ವ ಐತಿ. ಯಾರ್ಯಾರು ಮಂದಿ ತಯಾರಾಗೈತಿ ಔಷಧದಾಗ ನಾವು ಮುನ್ಸಿದೆವು, ಈಗ ಸಾಲದಾಗದ ಹಚ್ಚಿ ಮುನ್ಸೋದೈತಿ. ಅದಕ್ಕಿಂತ ಪೈಲ ಸಾಲದಾಗ ಬೇಸಲ್ ಡೋಸ್ ರಾಸಾಯನಿಕ ಗೊಬ್ಬರ ಒಗ್ಯಾಬೇಕು. ಮತ್ತು ಯಾವುದ್ರ ಒಂದು ಸಣ್ಣದ ಕುರಿ ಅಂದ್ರೆ ಯಾವುದ್ರ ಆ ಥರ ನಾವು ಹೆಗಲ್ಲೇ ಜಗ್ಗುತ್ತೀವಲ್ಲ ಅದು ಜಗ್ಗಿ ಅದು ಸಾಲದಾಗಿಂದ ಮಣ್ಣದಾಗ ಇದು ರಸಗೊಬ್ಬರ ಮಿಕ್ಸ್ ಮಾಡ್ಕೊಳಕ್ ಬೇಕು. ಮಿಕ್ಸ್ ಮಾಡಿ ಔಷಧದಾಗ ಮುನ್ಸಿದ ಗಣಕಿ ಹಚ್ರಿ. ಇಲ್ಲೇ 10-20 ಟನ್ ಅವರೇಜ್ ನಮಗೆ ಹೆಚ್ಚು ಸಿಗ್ತದೆ. ಇದನ್ನು ನೀವು ರಾಸಾಯನಿಕ ಗೊಬ್ಬರ ನಂತರ ಕೊಡ್ತೀರಿ, 15 ದಿವಸಲೇ 1 ತಿಂಗಳೇ ಕೊಡ್ತೀರಿ. ಖರ್ಚು ಅಷ್ಟೇ ಬರ್ತೈತಿ. ಖರೆ ಇದು ಪೈಲ ಕೊಡೋದ ಮತ್ತು ನಂತರ ಕೊಡೋದು ಇದ್ರಾಗ 20% 25% ಅವರೇಜ್ ನಮಗೆ ಹೆಚ್ಚು ಸಿಗ್ತದೆ. ಇದು ಅನುಭವ ಐತಿ, ಸೈನ್ಸ್ ಐತಿ. ಸೈಂಟಿಸ್ಟ್ ಮಂದಿ ಎಲ್ಲ ಇದು ತಿಳಿಸಿ ಹೇಳ್ತಾರೆ ಸುದ್ದ. ಯಾವುದೋ ಪರಿಸ್ಥಿತಿದಾಗ ಹುಡುಗಿ ಏನು ಮಾಡಿಸ್ಬೇಕು, ಎಷ್ಟು ಜನ ಬರ್ತಾರೆ, ಏನು ಊಟ ಹಾಕ್ಬೇಕು, ರೊಟ್ಟಿ ಹಾಕ್ಬೇಕು, ಇವೆಲ್ಲ ಎಸ್ಟಿಮೇಟ್ ಮಾಡ್ಕೋತೀವಿ ನಾವು. ಬಟ್ ನಾವು ರೈತರಾದರೂ ಯಾವತ್ತೂ ಕೂಡ ಕಬ್ಬಿನಲ್ಲಿ ಇಷ್ಟೇ ಆಗಿ ಹಾಕಬೇಕು, ಇಷ್ಟೇ ಮರಿ ಬರಬೇಕು, ಇಷ್ಟೇ ಕಬ್ಬು ಬರಬೇಕು, ಇಷ್ಟೇ ಖರ್ಚು ಮಾಡಬೇಕು ಅಂತೇಳಿ ನಾವು ಯಾರು ವಿಚಾರ ಮಾಡೋದಿಲ್ಲ. ಆದರೆ ನೀವು ವಿಚಾರ ಮಾಡಬೇಕ್ರಿ. ಏನು ಕಬ್ಬಿನಲ್ಲಿ ಸರಾಸರಿ ಅಂದ್ರೂ
6,000 ಬೀಜ ಅಥವಾ 6,000 ಹಾಗೆ ಸಾಕ್ರಿ. ನೀವು ವಿಚಾರ ಮಾಡ್ರಿ, 3 ಫೂಟ್ ಸಾಲಲ್ಲಿ ಹಾಕಿ ಅರ್ಧ ಫೂಟ್ ಒಂದೊಂದು ಕಣ್ಣು ಇಡ್ತೀರಿ, 30,000 ಬೀಜ ಅಥವಾ 30,000 ಹಾಗೆ ಕೂಡ್ತೀರಿ. 30,000 ಬೀಜ ಹಾಕಿ 30 ಟನ್ ತಗೋತೀರಿ ಅಂದ್ರೆ ನೀವು ಎಲ್ಲಿದ್ರಿ ಅಂತ ವಿಚಾರ ಮಾಡಿ. 6,000 ಹಾಕಿ 172 ಟನ್, ನೀವು 30,000 ಬೀಜ ಹಾಕಿ 30 ಟನ್ ಅಂದ್ರೆ 30,000 ಕಣ್ಣು ಹಾಕಿ 30 ಕಣ್ಣಲ್ಲೂ ಕಬ್ಬಾಗಿ ಒಂದೊಂದೇ ಕಬ್ಬು ಅಂದ್ರೂ 1 kg ತೂಕ ಬಂದು 30 ಟನ್ ಆಗಿರ್ತೈತೆ. ಇದು ಸಿಚುವೇಶನ್. ಇನ್ನೊಂದು ತುಂಬಾ ಕಡೆ ನಿಮಗೆ ಹುಟ್ಟಿರೋದೇ ಇಲ್ಲ, 30% ಹುಟ್ಟಿಲ್ಲ ಅಂದ್ರೆ ನಿಮಗೆ 30 ಟನ್ ಇಳುವರಿ ಅಲ್ಲೇ ಹೋಯ್ತು. ಒಂದು ಇನ್ನೊಂದು ತುಂಬಾ ಸಲ ನಿಮ್ಗೆ ಎಲ್ಲ ಹುಟ್ಟಿರ್ತವೆ, ಸ್ವಲ್ಪ ಮರಿನೂ ಬಂದಿರ್ತದೆ, ಕೆಳಗಡೆ ನೋಡಿದ್ರೆ ಮರಿ ಇರ್ತದೆ, ಮೇಲ್ ನೋಡಿದ್ರೆ ಕಬ್ಬು ಇಲ್ಲ, ಮತ್ತೆ ಅಲ್ಲೂ ಕೂಡ ನಿಮಗೆ 30ರಿಂದ 30 ಟನ್ ಇಳುವರಿ. ಮತ್ತೆ ಏನ್ ಮಾಡಬೇಕು? ಇಷ್ಟೇ ಲೆಕ್ಕಾಚಾರ ಬೇಕು ಅನ್ನೋ ಉದ್ದೇಶದಿಂದ ನಾನು ರೈತರು ಹುಡುಕ್ತಾ ಇದ್ದೆ, ಪ್ರಾತ್ಯಕ್ಷಿತೆಗಳನ್ನ ಮಾಡ್ತಾ ಇದ್ದೆ, ಮಾಹಿತಿಗಳನ್ನ ಕೊಡ್ತಾ ಇದ್ದೆ. ಆದ್ರೂ ನನಗೆ 100 ಟನ್ ಬಂದರೂ ಕೂಡ ನನಗೆ ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ಇಲ್ಲಿಯ ವಾತಾವರಣ, ಇಲ್ಲಿಯ ಕ್ಲೈಮೇಟು ಮತ್ತು ನಿಮ್ಮ ಶ್ರಮಕ್ಕೆ ಹೆಚ್ಚು ಕಡಿಮೆ ಒಂದು 200 ಟನ್ ಬರಬೇಕು ನಿಮ್ಗೆ ಇಳುವರಿ. ಅಷ್ಟು ಸಾಮರ್ಥ್ಯ ಈ ಜಿಲ್ಲೆಯಲ್ಲಿದೆ. ಸೊ ಆಗ ಒಬ್ಬ ರೈತರು ಬಂದು ನನ್ನ ಕಡೆ, ಸರ್ ನನಗೆ 100 ಟನ್ ತಗೊಳ್ಳಿಕ್ಕೆ ಏನು ಮಾಹಿತಿ ಕೊಡ್ತೀರ ಕೊಡ್ರಿ ಅಂದ್ರೆ. ಬಟ್ ಅವರ ಪರಿಸ್ಥಿತಿ ನೋಡಿ, ನೀವು 100 ಟನ್ ಅಲ್ರಿ, ನಾನು 150 ಟನ್ ತಗೊಳ್ಳಿಕ್ಕೆ ಅವಕಾಶ ಇದೆ, ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ಚಾರ್ಟ್ ಕೊಡ್ತೀನಿ ಅಂತ ಹೇಳಿದೆ. ಅದೇ ಥರ 50 ಎಕರೆ ಪ್ಲಾಟ್ ನಾವು ಮಾಡ್ತೀವಿ. ಮಾಡಿ ನಂತರ ನಮಗೆ ಅವರು ಪ್ರತಿ ಸಲ ಕೂಡ, ಸರ್ 150 ಟನ್ ಬರಲ್ರಿ, 100 ಟನ್ ಬರೋದು ನಮ್ಮ ಹೊಲದಲ್ಲಿ, ನೀವು ಹೇಳ್ದಂಗೆ ಆಗೋಲ್ರಿ ಅಂದು. ಇಲ್ಲ ಬರ್ತದೆ ಅಂತೇಳಿ ಕಟಾವು ಮಾಡಿದ್ರು. ಕಟಾವು ಮಾಡಿದ್ಮೇಲೆ ನಾನು ಹೇಳಿದೆ ಅವರಿಗೆ, ನಾನು ಅವಾಗಿಂದ ನಿಮ್ಗೆ 150 ಟನ್ ಹೇಳ್ತಿದ್ದೆ, ಇಲ್ಲ ಅದಕ್ಕಿಂತ ಜಾಸ್ತಿ ಬರುತ್ತೆ ನೋಡ್ರಿ ಅಂತ ಹೇಳಿದೆ ನಾನು. ತದನಂತರ ಎಲ್ಲ ನಾವು ಕಟಾವು ಮಾಡಿದಾಗ 1 ಎಕರೆಗೆ 172 ಟನ್ ಇಳುವರಿ ನಾವು ದಾಖಲೆ ಮಾಡಿದ್ವಿ. 172 ಟನ್ಸ್ ಪರ್ ಎಕರ್ ಸರ್. ಹೇಳ್ಬೇಕು ನಾವು ಏನಾಗಿದೆ ಅಂದರೆ, ನೀವು ಅದು ಹಳೆ ಪದ್ಧತಿಯಲ್ಲಿ, ಆಮೇಲೆ ಗ್ರೀನ್ ರೆವಲ್ಯೂಷನ್ ಇಂದಿರಾ ಗಾಂಧಿ ಟೈಮಲ್ಲಿ ಬಂತು. ಯೂರಿಯಾ ಹೋಗ್ರಿ, DAP ಹಾಕ್ರಿ, ಎಲ್ಲ ಇವ್ರು ಯುರೋಪಿಯನ್ಸು, ಅಮೇರಿಕನ್ಸು ಇವರು ತಮ್ಮ ಇಂಡಸ್ಟ್ರಿಯಲ್ ಇದನ್ನು ಬಳಕೋಕಂತೇಳಿ ಇದನ್ನು ಇಂಡಸ್ಟ್ರಿಯಲೈಸ್ ಮಾಡಿಬಿಟ್ರು. ನಾವು ಮತ್ತೆ ಏನು ಪದ್ಧತಿ ಇತ್ತು, ಯಾವಾಗ ನಮ್ಮ ಮುತ್ತಜ್ಜ ಅವರೆಲ್ಲ ಬೆಳಿತಿದ್ರು ಆ ಥರ ಇದರಲ್ಲಿ ಆಮೇಲೆ ಇದನ್ನು ಕೂಡಿ ಅಂದರೆ ಇಂಟಿಗ್ರೇಟೆಡ್ ಏನು ಫಾರ್ಮಿಂಗ್ ಮಾಡಬೇಕು ಆ ಬೇವಲ್ಲಿ ಹೋಗ್ಬೇಕೀಗ. ಮತ್ತು ನಾವು ಅವಾಗೇ ನಮ್ಮ ಜಮೀನು ಉಳಿತೈತೆ, ಮುಂದಿನ ಪೀಳಿಗೆಗಳಿಗೆ ನಾವೊಂದು ಏನಾದ್ರೆ ಉಳಿಸಿ ಹೋಗ್ತೀವಿ. ಇಲ್ಲಿಕಂದ್ರೆ ಬರೀ ಯೂರಿಯಾ, DAP, ಫಾಸ್ಫರ್, MOP ಹಾಕಿ 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 ನೆಲದಲ್ಲಿ ಹಂಗೆ ಬಿದ್ದಿದೆ, ಗಿಡನೂ ತಗೋತಿಲ್ಲ, ಎದಕ್ಕೂ ಉಪಯೋಗ ಇಲ್ಲ. ನಮ್ಮ ಭೂಮಿ ಹೆಂಗಾಗಿದೆ ಅಂದ್ರೆ ಫುಲ್ ಗಟ್ಟಾಗಿದೆ, ನಡೆಯೋಕ್ಕಾಗಲ್ಲ ಆ ಭೂಮಿಯಲ್ಲಿ. ಯಾಕೆ? ಇವೆಲ್ಲ ಏನು ಆರ್ಗ್ಯಾನಿಕ್ ಮ್ಯಾಟ್ರ್ ಇಲ್ಲ, ಕಾರ್ಬನ್ ಇಲ್ಲ, ಏನಾಗಿದೆ ಬರೀ ಇವು ಹಾಕಿ ಹಾಕಿ ಆರ್ಗ್ಯಾನಿಕ್ ಮ್ಯಾಟ್ರ್, ಹೆಂಡಿ ಗೊಬ್ಬರ ಹಾಕೋದೊಂದು ಬಿಟ್ಟೇ ಬಿಟ್ಟಿವಿ. ಯೂರಿಯಾ, DAP ಇವೆಲ್ಲ ಬಂದ ಮೇಲೆ ಎಷ್ಟೋ ಹಾಳಾಗಿದೆ ಭೂಮಿ ನಮ್ಮದು. ಅದನ್ನು ಮತ್ತೊಮ್ಮೆ ಮತ್ತೊಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಮಾಡಬೇಕು, ಅದನ್ನೆಲ್ಲ ಉಳಿಸ್ಕೋಬೇಕು. ಅದಕ್ಕೆ ಇನ್ನಾಗಿಂದ ಮುಂದಿನ ವರ್ಷದಿಂದ ಮತ್ತೊಂದೇನೋ ಹೊಸದು ತರುಣ. ಈಗ ಆರ್ಗ್ಯಾನಿಕ್ ಮ್ಯಾಟ್ರ್ ಹೆಚ್ಚಿಗೆ ಮಾಡಬೇಕು. ಫಸ್ಟ್ ಬಯೋಚಾರ್ ಅಂತ ಬಂದಿದೆ, ಅದನ್ನೆಲ್ಲ ಅಮೆಝಾನಲ್ಲಿ ಯೂಸ್ ಮಾಡ್ತಿದ್ರು. ಇಡ್ಲಿನ ತೊಗೊಂಡು ಅದನ್ನ ಮೊದಲಿಗೆಲ್ಲ ಹಿರಿಯರು ಮಾಡಿದ್ದಾರೆ. ಇಡ್ಲಿನ ದನದ ಕೊಟ್ಟೆಯಲ್ಲಿ ಬುಡಕ್ಕೆ ಹಾಕ್ತಿದ್ರು, ಅದ್ರ ಮ್ಯಾಗ ಸಗಣಿ ಬೀಳ್ತಿತ್ತು, ಉಚ್ಚಿ ಬೀಳ್ತಿತ್ತು, ಅದು ಉಚ್ಚಿ ಬೀಳ್ತಿತ್ತು. ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳಿದರು, PSB, KS, ಪೊಟ್ಯಾಷಿಯಂ ಫಾಲ್ಮಿಲ್ಸಿಂಗ್ ಬ್ಯಾಕ್ಟೀರಿಯಾ, ಅಜೋಟೋಬ್ಯಾಕ್ಟರು, ಮೆಕೋರಿಸಿಯಾ ರಗಡಿದೆ. ಅವನ್ನೆಲ್ಲ ಹೊರಗಿನ ತೊಗೊಂಬರೋದು ಬೇಕಾಗಿದ್ದಿಲ್ಲ, ಅದು ಅಲ್ಲೇ ತಯಾರಾಗ್ತಿತ್ತು. ಅದಕ್ಕೆ ತೊಗೊಂಡೋಗಿ ಮಣ್ಣು ಹಾಕ್ತಿದ್ರು, ಅದ್ರಿಗೆ ಹೊಲದಲ್ಲಿ ಹಾಕ್ತಿದ್ರು. ಹಂಗಾಗಿ ಆ ಭೂಮಿದ ಫಲವತ್ತತೆ ಹಂಗೆ ಇರ್ತಿತ್ತು. ಅವಾಗೂ ಅಷ್ಟೇ ಬೆಳೀತಿದ್ರು, ಏನೋ ಕಮ್ಮಿ ಬೆಳೀತಿರ್ಬೋದು, ಆದರೆ ಭೂಮಿ ಹಾಗೆ ಫಲವತ್ತತೆ ಭಾಳ